ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಗೆಲುವು. ಗೆದ್ದಿರುವ ರಿಸಲ್ಟ್ ತಿಳಿಯುತ್ತಿದ್ದಂತೆ ಚಿಕ್ಕೋಡಿ ಗಣೇಶಣ್ಣ ಹುಕ್ಕೇರಿ ಇವರ ಇಂದಿರಾನಗರದಲ್ಲಿರುವ ಆಫೀಸ್ಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಕ್ಷೇತ್ರದ ಜನರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟಾಕ್ಷಿಗಳನ್ನು ಹಾರಿಸಿ ಸತೀಶ್ ಜಾರಕಿಹೊಳಿ ಅವರನ್ನು ಸ್ವಾಗತಿಸಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಪಕ್ಷದ ಕಾರ್ಯಕರ್ತರು ನಮ್ಮ ಗ್ಯಾರಂಟಿಗಳು ನಾವು ಮಾಡಿದಂಥ 30 ವರ್ಷಗಳ ಸೇವೆಯಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶ ಆಗಿದೆ. ಸೊ ಜನ ನಮ್ಮ ಮೇಲೆಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ, ಏನು ಕೆಲಸ ಮಾಡ್ತಾರೆ ಅಂತ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಮುಂದಿನ ಕ್ಷೇತ್ರದ ಜನರಿಗೆ ಸರ್ ಒಂದು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಆಗಲಿ ಇದ್ರ ಬಗ್ಗೆ ಏನು ಸಾಧ್ಯ ಆಗ್ತಿದೆ ಸ್ಟೇಟ್ ಟು ಸೆಂಟ್ರಲಿಂದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೊಂದು ಹೆಗ್ಗಳಿಕೆ, ಅದು ಚಿಕ್ಕೋಡಿಗೆ ಕೂಡ ಶ್ರೇಯಸ್ಸು, ಕರ್ನಾಟಕ ಶ್ರೇಯಸ್ಸು. ಮಹಿಳಾ ಕೋಟಾದಲ್ಲಿ ಬಹುಶಃ ಅತ್ಯಂತ ಕಿರಿಯ ಅವರೇ ಇರ್ಬೋದು. ಜೆಂಟ್ಸ್ರಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಕಿರಿಯವರು, ಇಬ್ಬರು ಕೂಡ ಕರ್ನಾಟಕದವರು. ಈ ಎಲ್ಲ ಕ್ಷೇತ್ರದ ಇಲ್ಲಿ ನಿಂತ ಜನರಿಗೆ, ಕ್ಷೇತ್ರ ಜನರಿಗೆ ಈ ಒಂದು ಒಳ್ಳೆಯ ಒಂದು ಇದನ್ನು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಸರ್? ಅದೇ ಹೇಳಿದ್ರು, ಅವರ ಆಶೀರ್ವಾದದಿಂದ ಗೆದ್ದಿದ್ವಿ. ಅದನ್ನು ನಾವು ತೀರಿಸಬೇಕಾಗಿದೆ. ಅವ್ರಿಗೆ ನಮಗೆ ಉಪಕಾರ ಮಾಡಿದರೆ ನಾವು ಅವ್ರಿಗೆ ಮತ್ತೆ ಉಪಕಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸದಲಗ ಚಿಕ್ಕೋಡಿ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಮತ್ತು ಇಂದಿರಾನಗರ 14 ಮತ್ತು 15ನೇ ವಾರ್ಡ್ಗಳ ಪೂರ್ವ ಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಹಾಗೂ ಇಂದಿರಾನಗರದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮಾತನಾಡಿದರು. ಇಡೀ ಪಾರ್ಲಿಮೆಂಟ್ದಿಂದ ಇವತ್ತ ಯುವ ಮಹಿಳಾ ಇವತ್ತು ಲೋಕಸಭಾ ಸದಸ್ಯರಿಗೆ ಎಲ್ಲ ಜನರ ಆಶೀರ್ವಾದ ಮಾಡಿದರು. ವಿಶೇಷತಃ ನಮ್ಮ ಚಿಕ್ಕೋಡಿ ಮತ್ತು ಈ ಪಾರ್ಲಿಮೆಂಟ್ದಿಂದ ಇವತ್ತು ಒಂದು ಲೋಕಸಭೆಗೆ ಒಂದು ಪ್ರತಿನಿಧಿಯಾಗಿ ಮಹಿಳೆ ನಾವು ಈಗ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ನಿಜವಾಗೂ ಸಮಸ್ತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಜನರಿಗೆ ಪಕ್ಷ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸುತ್ತೇವೆ. ಅಲ್ಲಿ ಯಾವಾಗಿಂದ ಹೈಕಮಾಂಡ್ದವರು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಹೆಸರ ಅಭ್ಯರ್ಥಿ ಘೋಷಣೆ ಮಾಡಿದರು, ಅವತ್ತಿಂದ ನಾನು ಆಗಲಿ ನಮ್ಮ ಪ್ರಕಾಶಣ್ಣ ಹುಕ್ಕೇರಿ ಸಾಹೇಬರಾಗಲಿ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡ ಮೀಟಿಂಗ್ ಮಾಡಿ ಇಡೀ ಒಂದು ಜಡ್ಪಿದಿಂದ ನಮ್ಮ ಮನೆ ಮಗಳಂತ ಪ್ರಿಯಾಂಕಾ ಜಾರಕಿಹೊಳಿಗೆ ಅಭ್ಯರ್ಥಿ ಅಂತ ಕೊಟ್ಟಿದ್ದರು. ಈ ಭಾಗದಿಂದ ಹೆಚ್ಚಿನ ಮಂದಿಯಿಂದ ಆಯ್ಕೆ ಮಾಡಬೇಕಂತ ನಾವು ಅವಾಗ ಇವತ್ತು ಒಳ್ಳೆ ಭವಿಷ್ಯ ಐತಿ. ಸಣ್ಣ ವಯಸ್ಸಿನಲ್ಲಿ ಒಂದು ಪಕ್ಷದವ್ರು ಜವಾಬ್ದಾರಿ ಕೊಟ್ಟಿದ್ದರು. ಈ ಭಾಗದ ಏನು ಜನ ಅಭಿವೃದ್ಧಿ ಕಂಡಿದ್ದರು. ಅವ್ರ ತಂದೆಯವರ ಮಾರ್ಗದಲ್ಲಿ ಸುಮಾರು 30 ವರ್ಷ ಸತತವಾಗಿ ಅವರು ರಾಜಕೀಯದಲ್ಲಿದ್ದರು. ಪ್ರಿಯಾಂಕಾ ಅವರು ಕೂಡ ಈ ಭಾಗದಾಗ ಇದೇ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿ ಜನರ ವಿಶ್ವಾಸ ಕಾಯ್ಪಡಬೇಕಂತ ನಮಗೆ ಪೂರ್ಣ ಭರವಸೆ ಇದೆ. ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇವತ್ತು ನಮ್ಮ ಪಾರ್ಟಿದವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಒಳ್ಳೆ ಅಭ್ಯರ್ಥಿ ಮತ್ತು ಅಭಿವೃದ್ಧಿ ನೋಡ್ಕೊಂಡ ಇವತ್ತು ಎಷ್ಟು ಕೂಡ BJPದವರು ಎಷ್ಟು ಪ್ರಭಾವ ಇದ್ರೂ ಕೂಡ ಜನ ಒಳ್ಳೆ ಅಭ್ಯರ್ಥಿ ಮತ್ತು ಅಭಿವೃದ್ಧಿ ನೋಡಿ ಇವತ್ತು ಮತ ಹಾಕಿದರು. ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿ ಇದರ ಉತ್ತರವನ್ನು ಕೊಡ್ತೀವಿ. ಐತಿಹಾಸಿಕ ಗೆಲುವು ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ, ಸತೀಶಣ್ಣ ಜಾರಕಿಹೊಳಿ, ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾವು ಎಲ್ಲ ಚಿಕ್ಕೋಡಿ ಸದನ ಮತಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಎಲ್ಲ ಮತದಾರರಿಗೆ ಏನು ಇವತ್ತು ವ್ಯಕ್ತಿ ಮತ್ತು ಕೆಲಸ ಮಾಡೋರಿಗೆ ನೋಡಿ, ಮತ್ತು ಇವತ್ತು ರಾಜ್ಯದಾಗ ಗ್ಯಾರಂಟೀಸ್ ಇರ್ಬೋದು, ಗ್ಯಾರಂಟಿ ಯೋಜನೆಗಳು ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ಮಾಡಿದ್ದ ಹಳೆಯ ಕೆಲಸಗಳು ಇರ್ಬೋದು, ಅದನ್ನೆಲ್ಲ ಇವತ್ತು ಮೆಚ್ಚಿಗೆ ಜನ ಇವತ್ತು ಏನು ಓಟ್ ಕೊಟ್ಟಾರೆ. ಇವತ್ತು ಐತಿಹಾಸಿಕ ಗೆಲುವು ಆಗೈತಿ. ಮತ್ತು ದೇಶದಾಗ ಸಹಿತ ಇವತ್ತು ಯಾವುದೋ ಮೋದಿ ಗಾಳಿ ಇಲ್ಲ, ಏನಿಲ್ಲ. ಇವತ್ತು ಐತಿಹಾಸಿಕ ಗೆಲುವು ಕೊಟ್ಟಿದ್ದಾರೆ ಜನ. ಮತ್ತು ಇದು ಅಬ್ಕಿ ಬಾರ್ 400 ಪಾರ್ ಅದು ಏನು ಇದಿತ್ತು ಸ್ಲೋಗನ್ ಇತ್ತು, ಅದೆಲ್ಲ ಇವತ್ತು ಟುಸ್ ಆಗೈತಿ. ಆಮೇಲೆ ಇವತ್ತೇನು BJPಗೆ ಸತ ಬಹುಮತ ಇಲ್ಲ. ಇವತ್ತು 290 ಇವತ್ತು ಅಲ್ಲೇ ಬಂದು NDA ನಿಂತೈತಿ. ಮತ್ತು ಎಕ್ಸಿಟ್ ಪೋಲ್ ಏನು ನಿನ್ನೆ ಎಲ್ಲ ಕೊಡತ್ತಿರು, ಎಲ್ಲ ಅದಾನಿ ಅಂಬಾನಿ ಟೀಮ್ದ ಏನು ಮೀಡಿಯಾದವ್ರು ಕೊಡತ್ತಿರಲ್ಲ, ಇವತ್ತೆಲ್ಲ ಇಡೀ ದೇಶದ ಜನರಿಗೆ ಗೊತ್ತಾಗೈತಿ, ಇಡೀ ರಾಷ್ಟ್ರದಾಗೆಲ್ಲ ಗೊತ್ತಾಗೈತಿ. ಅಂದ್ರೆ ಯಾವ ಥರ ಮೀಡಿಯಾ ಕೆಲಸ ಮಾಡತ್ತಿತ್ತಂತ. ಇವತ್ತು ನಿನ್ನೆ ಆದರೂ ಈ ಜನತಾಗ ಪೋಲ್ ಅಲ್ಲಗೆ ಅಂತೇಳಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಕೊಟ್ರಲ್ಲ ಇದು ತೀರ್ಪು, ಇವತ್ತು ಖರೆ ಇವತ್ತಿಂದ ಜನಾದೇಶ ನೋಡ್ರೆ ಇವತ್ತು ತಿಳಿದೈತಿ 238 ಸೀಟ್ ಇವತ್ತು ನಮ್ಮ ಇಂಡಿಯಾದ ಒಕ್ಕೂಟದ ಬಂದವು. ಹಾಗೆ ನೋಡ್ರೆ ಪ್ರಧಾನಮಂತ್ರಿಯಾಗಿ ಮುಂದುವರಿಬಾರ್ದು ನರೇಂದ್ರ ಮೋದಿ ಅವ್ರು. ಯಾಕಂದ್ರೆ ಅವ್ರು ಇಟ್ಟು
ಜನ ಅವ್ರಿಗೆ ತಿರಸ್ಕರಿಸಿದ್ದಾರೆ ಅಂದರೆ ಅವ್ರ ಮುಂದೆ ಒಲಿಬಾರ್ದು, ಬೇರೆದವ್ರಿಗೆ ಅವಕಾಶ ಕೊಡಬೇಕಂತೇಳಿ ಅವ್ರಿಗೆ ಜನ ಇವತ್ತು ಬ್ಯಾಡ್ ಅಂತೇಳಿ ಇವತ್ತು ತಿರಸ್ಕರಿಸಿದ್ದಾರೆ. ಇವತ್ತು ಬೆಲೆ ಏರಿಕೆ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇವತ್ತು ಗಾಂಧಿನಿ ಇರ್ಬೋದು, ಎಂಥ ಅಕ್ಕಿ ಬೇಳೆ ಕಾಳು ಇರ್ಬೋದು, ಇವತ್ತು ಎಷ್ಟು ಗಗನಕ್ಕೆ ಇರೋದು ಅಂದ್ರೆ ಅದು ಇವತ್ತೆಲ್ಲ ಆ ಓಟ್ ಮುಖಾಂತರ ಇವತ್ತು ಜನ ಕೊಟ್ಟಿದ್ದಾರೆ. ಗಾಳಿ ಏನು ನಡೀಲಿಲ್ಲ ರೀ. ನಮ್ಮ ಸತೀಶ್ ಜಾರಕಿಹೊಳಿ ಕಟ್ ಮಾಡಿರಿ ಮತ್ತೆ ಮೋದಿ ಗಾಳಿ ಏನೂ ನಡೀಲಿಲ್ಲ ರೀ. ಈ ಸಲ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ತಮ್ಮ ಇಲ್ಲಿ ಎಲ್ಲ ಪ್ರಚಾರ ಮಾಡಿದ್ರಿ. ಇವತ್ತು ದಿವಸ ನಮ್ಮೆಲ್ಲರಿಗೂ ಒಂದು ಸಂತೋಷ ದಿವಸ. ಅದೇನಪ್ಪ ಅಂದ್ರೆ ಇವತ್ತು ದಿವಸ ಎಲ್ಲರೂ ನೋಡಿರ್ತಿರುವುದು ಭಾರತ ದೇಶದಂತ ನಮ್ಮ ಕಾಂಗ್ರೆಸ್ ಪಕ್ಷ ಜೀವನ ಸಾಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮೆಲ್ಲ ಸಂವಿಧಾನದ ರಕ್ಷಣೆ ಮಾಡಿದಂಥ ನಮ್ಮ ಓಟ್ ಹಾಕಿದ ಜನತೆಗಳು. ಅವರಿಗೆ ನಮ್ಮ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀವಿ ನಾವು. ಯಾಕಪ್ಪ ಈಗಿನ ದಿವಸದಾಗ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಾಗಲಿ, ಸಂವಿಧಾನ ಹಾಳು ಮಾಡೋದಾಗಲಿ ಒಂದು ಕೆಲಸವನ್ನು BJP ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ನಮಗೆಲ್ಲ ನಮ್ಮ ಜನಗಳು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ನಮ್ಗೆ ಏನೋ ಒಂದು ಉತ್ತರ ಕೊಟ್ಟಿದ್ದಾರೆ, ಸಂವಿಧಾನ ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅವ್ರು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಾಧನೆಯನ್ನು ಬಯಸಿದ್ದಾರೆ. ಅವನ ಗೆಲುವನ್ನು ಕೂಡ ಅವರು ಬಯಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಇಂದಿರಾ ಪರವಾಗಿ ತುಂಬ ಅಭಿನಂದನೆ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಚಿಕ್ಕೋಡಿ ಕ್ಷೇತ್ರದ ಮತದಾರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.